ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಾಯತ್ರಿ. ಇವತ್ತು ನಾವು ಏನ್ ವಿಚಾರ ಮಾತನಾಡ್ತಾ ಹೋಗ್ತಾ ಇದೀವಪ್ಪ ಅಂದ್ರೆ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳ್ತೀವಲ್ಲ, ಅದೇ ಪರಿಸ್ಥಿತಿಯನ್ನ ಈಗ ಅನುಭವಿಸ್ತಾ ಇರುವಂತದ್ದು. ತಾನೊಬ್ಬ ಅಧ್ಯಕ್ಷ, ಗ್ರಾಮ ಪಂಚಾಯತಿ ಅಧ್ಯಕ್ಷ, ತಾನೊಬ್ಬ ಅಧಿಕಾರಿ ಅಥವಾ ತನ್ನ ಮಗ ಏನೋ ಲಾಯರ್ ಓದ್ಕೊಂಡಿದ್ದಾನೆ. ನಾನು ಏನ್ ಮಾಡಿದ್ರು ಕೂಡ ಸರಿ, ಊರಲ್ಲಿ ಯಾರ ಒಂದು ಆಸ್ತಿಯನ್ನ ಬೇಕಿದ್ರು ನಾನು ಆರಾಮಾಗಿ ಕಬಳಿಸ್ಕೊಂಡು ಅಂಗಣ್ಣ ಮಂಗಣ್ಣ ಹಂಗೆ ಬಿಟ್ಕೊಂಡು ಉಂಗಣ್ಣ ತರ ನುಂಗ್ಕೊಂಡ್ ಬಿಡ್ಬೋದು ಅನ್ನುವಂತ ವ್ಯವಸ್ಥೆಯನ್ನ ತಂದಿಟ್ಕೊಂಡಿರುವಂತ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಅವನು ಮಾಡಿರುವಂತ ಏನು ಕೃತ್ಯ ಏನಿದೆ, ಯಾರೋ ಅಮಾಯಕರು ಅಜ್ಜಿ ಅವರ ಆಸ್ತಿಯನ್ನ ಅಕ್ರಮವಾಗಿ ತನ್ನ ಹೆಸರಿಗೆ ಮಾಡ್ಕೊಂಡಿರುವಂಥದ್ದು. ಈಗ ಯಾರಿಗೆ ಆ ಆಸ್ತಿ ವಿಚಾರದಲ್ಲಿ ಮೋಸ ಆಗಿದೆ ಅವರೇ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ನಿಜಕ್ಕೂ ಅವ್ರ ಸಮಸ್ಯೆ ಏನು ಅಂತ ನಾನು ಕೇಳ್ತಾ ಹೋಗ್ತೀನಿ. ಎಸ್, ನಮ್ಮೊಂದಿಗೆ ಜಯಮ್ಮ ಅವರಿದ್ದಾರೆ. ಜಯಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರೇಖಾ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ನಾನು ಮೊದಲಿಗೆ ರೇಖಾ ಅವರೇ ನಿಮ್ಮನ್ನೇ ಕೇಳ್ತೀನಿ. ಯಾಕಂದ್ರೆ ನೀವು ಅಂದ್ರೆ ಆ ಅಜ್ಜಿಗೂ ನಿಮ್ಗೂ ಕೂಡ ಒಂದ್ ರೀತಿಯಾಗಿ ಸಂಬಂಧ, ಲೀಗಲ್ ರಿಲೇಶನ್ಶಿಪ್ ಇದೆ ಅಂತ. ಏನ್ ನಿಮ್ಮ ಸಮಸ್ಯೆ? ಮೇಡಮ್, ನಾನು ಅಜ್ಜಿ ಮೊಮ್ಮಗಳಾಗ್ಬೇಕು. ನಮ್ಮ ಅಪ್ಪಾಜಿ ಆಸ್ತಿನ ಏನ್ ಮಾಡ್ಬಿಡ್ತಾರೆ, ಅಜ್ಜಿ ನಮ್ ಯಾರು ಇಲ್ಲ, ಮೊದ್ಲು ಅಜ್ಜಿ ಬಗ್ಗೆ ಹೇಳಿ. ಅಜ್ಜಿ ವಯಸ್ಸಾಗಿರ್ಬೋದು, ಅವ್ರ ಹೆಸರು? ಅಜ್ಜಿ ವಯಸ್ಸಾಗಿದೆ, ಲಕ್ಕಮ್ಮ ಅಂತಾನ. ಅವ್ರಿಗೆ ಏನು ಮಾತಾಡಕ್ ಬರೋದಿಲ್ಲ, ಏನು ಇಲ್ಲ. ಅಜ್ಜಿ ಎಷ್ಟು ವಯಸ್ಸು ಅವ್ರಿಗೆ? ಆಲೆ ಒಂದು 90 ಮೇಲೆ ದಾಟಿದೆ ಮೇಡಮ್. ಅವ್ರನ್ನ ಏನು ನಮ್ಮ ಅಪ್ಪಾಜಿನೇ ನೋಡ್ಕೊತಾ ಇರೋದು. ನಾನು ಮೊಮ್ಮಗಳಂತ ಇದೆ, ಮದುವೆ ಮಾಡಿ ಕೊಟ್ಟ ಮೇಲೆ ನಮ್ಮ ಅಪ್ಪಾಜಿಗೆ ನೋಡ್ಕೊ ಅಂತ ಹೇಳ್ಬಿಟ್ಟು ನನ್ನನ್ನ ಕಳಿಸ್ಬಿಟ್ರು. ನಮ್ಮ ಅಜ್ಜಿನೇ ಮದುವೆ ಮಾಡಿದ್ದು ನನ್ನ. ಮದುವೆ ಮಾಡಾದ್ಮೇಲೆ ಅಪ್ಪಾಜಿ ನೋಡ್ಕೊಂತಿದ್ರು. ಇವ್ರೇನ್ ಮಾಡಿದ್ದಾರೆ, ಯಾರು ಇಲ್ದಿದ್ದ ಟೈಮಲ್ಲಿ ಅಜ್ಜಿನ ಕರ್ಕೊಂಡೋಗಿ ನರ್ಸಯ್ಯ ಅನ್ನೋರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದ ನರ್ಸಯ್ಯ ಅವರು ಅಜ್ಜಿಗೆ ಸೈನ್ ಹಾಕ್ಸ್ಕೊಂಡು ಆಸ್ತಿನ ಅವ್ರ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಅಲ್ಲ, ಎಷ್ಟು ಆಸ್ತಿ ಇತ್ತು, ಏನ್ ವಿಚಾರ? 13 ಕುಂಟೆ ಇತ್ತು. 13 ಕುಂಟೆ ಜಮೀನು. ಎಲ್ಲಿ? ಸೋಮಲಾಪುರ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಅಲ್ಲಿದ್ದಂತ ಆಸ್ತಿಯನ್ನ ಈಗ ಅಜ್ಜಿ ಹೆಸರಲ್ಲಿ ಇತ್ತ? ಅದು ಅಜ್ಜಿ ಹೆಸರಲ್ಲಿ ಇತ್ತು ಮೇಡಮ್. ಮತ್ತೆ ಏನೋ ಹಾಸನದ ಹತ್ರ ಅರಸೀಕೆರೆ ಹತ್ರ ಏನೋ ಆಸ್ತಿ ಇತ್ತಂತೆ? ಹೌದು ಮೇಡಮ್, ಅಲ್ಲಿತ್ತು. ಅಲ್ಲಿಂದ ಮಾರ್ಬಿಟ್ಟು ಗಂಡ ಸತ್ಮೇಲೆ ಅಲ್ಲಿಂದ ಮಾರ್ಬಿಟ್ಟು ಬಂದು ಇಲ್ಲಿ ತಗೊಂಡಿರೋದವ್ರು. ಯಾರು? ಅಜ್ಜಿನೇ? ಅಜ್ಜಿ ತಗೊಂಡಿರೋದು. ಅಜ್ಜಿ ಹೆಸರಲ್ಲೇ ಇರುವಂತ? ಅಜ್ಜಿ ಹೆಸರಲ್ಲೇ ಇರುವಂತದ್ದು. ಅಜ್ಜಿ ಪರ್ಚೇಸ್ ಮಾಡಿರುವಂತ ಆಸ್ತಿ ಅದು, ಅಥವಾ ಏನು ಜಮೀನು? 13 ಕುಂಟೆ. ಹೌದು ಮೇಡಮ್. ಅದನ್ನ ಯಾವ ಒಂದು ವ್ಯಕ್ತಿ ಅವನ ಹೆಸರಿಗೆ ಬರ್ಸ್ಕೊಂಡಿದ್ದಾನೆ? ಯಾರಿಗ್ ತಲುಪಬೇಕಿತ್ತದು? ಯಾರು? ಅದು ನಮ್ಮ ಅಪ್ಪಾಜಿ ನಾರಾಯಣಪ್ಪ ಅನ್ನೋರ್ಗೆ ತಲುಪಬೇಕಿತ್ತು ಮೇಡಮ್. ಯಾರಿ ನಾರಾಯಣಪ್ಪ? ಅಂದ್ರೆ ಅಜ್ಜಿ ಅಕ್ಕನ ಮಗ, ಅಜ್ಜಿಗೆ ಮಕ್ಕಳಿಲ್ಲ. ಅದಕ್ಕೆ ಅಜ್ಜಿ ಅಕ್ಕನ ಮಗನ್ನ ಕರ್ಕೊಂಡ್ ಬಂದು ಸಾಕೊಂಡಿರೋದು ಮೇಡಮ್. ಸಾಕೊಂಡಿರೋದ್ರಿಂದ ಅಜ್ಜಿ ಇವಾಗೆಲ್ಲ ಮಾಡ್ತಾ ಇರೋದು ಅಪ್ಪ. ಈಗ ಅಪ್ಪನ್ಗೆ ಬರ್ಬೇಕು ನಮ್ಗೆ. ಅಪ್ಪ ಅಂದ್ರೆ ಅದೇ ಅವ್ರು ಸಾಕೊಂಡಿದಾರಲ್ಲ ನಾರಾಯಣಪ್ಪ, ಅವ್ರಿಗೆ ಬರ್ಬೇಕು ಮೇಡಮ್. ಇವರು ಮೋಸ ಮಾಡಿ ಬರ್ಸ್ಕೊಂಡಿದ್ದಾರೆ. ಅದಕ್ಕೆ ನಾವು ಕೇಳ್ತಾ ಇದೀವಿ. 3 ಲಕ್ಷ ದುಡ್ಡು ಕೊಟ್ಟಿದ್ದೀವಿ ಅಂತಾನು ಹೇಳ್ತಾ ಇದಾರೆ. ನಮ್ಗೆ ಯಾವುದೇ ಪ್ರೂಫು ಇಲ್ಲ, ಒಂದು ಚೆಕ್ ಕೊಟ್ಟಿಲ್ಲ, ಇದಕ್ಕೆ ಒಂದು ಅಕೌಂಟ್ಗೂ ಹಾಕಿಲ್ಲ ಮೇಡಮ್. ಯಾವ್ದಕ್ಕೂ ಹಾಕಿಲ್ಲ. ನಾವು ಕೊಟ್ಟಿದ್ದೀವಿ, 3 ಲಕ್ಷ ಕೊಟ್ಟಿದ್ದೀವಿ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಜಯಮ್ಮ ಅವರೇ, ಇದು ಯಾವಾಗ, ಯಾವೊಂದು ಇಸ್ವಿಲಿ ನಡೆದಿದ್ದು? ನಾರಾಯಣಪ್ಪ ಅವ್ರು ಏನ್ ಮಾಡ್ತಿದ್ರು ಈ ಒಂದ್ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಅಂದ್ರೆ ಮೇಡಮ್ ಅವರೇ, ಅವ್ರು ಯಾರು ಇರ್ಲಿಲ್ಲ. ಯಾಕೆ ಅಂದ್ರೆ ಅವರು ಊರಿಗೆ ಜಾತ್ರೆಗೆ ಹೋಗಿದ್ವಿ. ನಾನು ಜಾತ್ರೆಗೆ ಹೊರಟೆ. ನಾನು ಈಗ ಬಸ್ ಸ್ಟಾಪಿಗೆ ಹೋದೆ. ಬಸ್ ಸ್ಟಾಪಿಗೆ ಹೋದ ತಕ್ಷಣ ನನ್ನ ಅಪ್ಪಾಜಿನೂ ಎಲ್ಲ ಮಾತ್ರೆ ತರಕ್ ಹೋಗಿತ್ತು. ನಾನು ಓದಿದ ತಕ್ಷಣ ಬೇರೆಯವ್ರಿಗೆ ಅವ್ರ ಕಡೆಯಿಂದನ ಬೇರೆ ಜನಗಳು ಬಿಟ್ಟಿದ್ದಾರೆ. ಯಾಕೆಂದ್ರೆ ನೋಡ್ಕೊಳೋದಕ್ಕೆ. ಯಾಕೆಂದ್ರೆ ಇವ್ರು ಹೋಗೋದು ಹೇಳ್ಬೇಕಲ್ವಾ, ಅದ್ರಾಗೆ ಸಪೋರ್ಟ್ ಜನ ಇತ್ತು. ನಾನು ಬಸ್ ಹತ್ತಿದ ತಕ್ಷಣ ಇವ್ರಿಗೆ ಹೇಳಿದ್ದಾರೆ. ಹತ್ತಿದ ತಕ್ಷಣ ಅವರು ಬಂದು ಕಾರಲ್ಲಿ ಕರ್ಕೊಂಡೋಗಿ ಅಜ್ಜಿನ ಕರ್ಕೊಂಡೋಗಿ ಈ ತರ ಸೈನ್ ಹಾಕ್ಸ್ಕೊಂಬಂದು, ಅವಾಗ ಯಾರೋ ಒಬ್ರಿಗೆ ಅವ್ರ ತಂಗಿಗೆ ಹೇಳಿದ್ರು ಹಿಂಗ್ ನೋಡ್ಕೊ ಅಂತ. ಆ ತಂಗಿ ಅವರು ಫೋನ್ ಮಾಡಿದ್ರು, ಹಿಂಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಏನ್ ಹೇಳಿದಾರೆ, ಸುಮ್ನೆ ಹಿಂಗ್ ಕರ್ಕೊಂಡು ಹೋಗ್ತೀವಿ ಬರ್ತೀವಿ ಏನೋ ಇದಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದ್ ಹೇಳಿದ್ದಾರೆ. ಅವ್ರಿಗೆ ಅಜ್ಜಿಗಲ್ಲ, ತಂಗಿಗೆ. ಅಪ್ಪ ಇರ್ಲಿಲ್ಲ, ಅವ್ರ ತಂಗಿ ಇತ್ತು. ಮಗ್ಳ ಮನೇಲಿ ತಂಗಿ ಇತ್ತು. ತಂಗಿಗೆ ಅಜ್ಜಿ ನಾವು ಬರತಕ್ಕ ಒಂದ್ ಸ್ವಲ್ಪ ನೋಡ್ಕೊ ಅಂತ ಹೇಳಿ ನಾವು ಹೊರಗಡೆ ಹೋಗಿದೀವಿ. ಅವಾಗ ಇವ್ರ ಅಜ್ಜಿ ತಂಗಿ ಇರೋದ್ ನೋಡ್ಬಿಟ್ಟು ಅವ್ರಿಗೂ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ನಾವ್ ಹಿಂಗೆ ಅಜ್ಜಿನ ಹಿಂಗೆ ಸ್ವಲ್ಪ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ ಬರ್ತೀವಿ ಅಂತ. ಅವ್ರಿಗೆ ಏನ್ ಗೊತ್ತು, ಎಲ್ಲ ಕರ್ಕೊಂಡು ಹೋಗ್ತಿದಾರಂತೆ, ಸುಮ್ನಾಗಿದ್ದಾರೆ. ಅಷ್ಟೇ ಆಗಿರೋದು. ಅದನ್ನ ಕರ್ಕೊಂಡೋಗಿ ಒಂದ್ ಅರ್ಧ ಗಂಟೆ 1 ಅವರ್ಗೆ ಕರ್ಕೊಂಡ್ಬಂದು ವಾಪಸ್ ಬಿಟ್ಟಿದ್ದಾರೆ. ಅಲ್ಲಿ ಏನೇನಾಯ್ತು ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮ್ಗೆ ನಾನು ಬಸ್ ಸ್ಟಾಪ್ ಅಲ್ಲಿ ಹತ್ತದೆ. ಬಸ್ ಸ್ಟಾಪ್ ಅಲ್ಲಿ ಹತ್ತಿ ನಿಟ್ಟೂರು ಏನಾದ್ರೆ ಒಂದ್ ಅರ್ಧ ಗಂಟೆ ಜರ್ನಿ. ಅರ್ಧ ಗಂಟೆಗೆ ಹೋಗ್ತಿದಂಗೆ ಫೋನ್ ಬಂತು.
ಬೇರೆ ಯಾರೋ ಇವ್ರಿಗೆ ಯಾರೋ ಫೋನ್ ಮಾಡಿದ್ರು, ನನ್ನ ಫೋನ್ ನಂಬರ್ ಅವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಯಾರೋ ಫೋನ್ ಮಾಡಿದ್ರು, ಅವಾಗ ನನಗೆ ಫೋನ್ ಮಾಡಿದ್ರು. ಈ ಕಾರಲ್ಲಿ ಕರ್ಕೊಂಡು ಹೋಗಿರೋ ನಾವ್ ಎಲ್ಲಿ ಹುಡ್ಕೋಕಾಗುತ್ತೆ ಮೇಡಮ್ ಅವರೇ ಅಲ್ವಾ? ನನ್ಗೆ ಏನೋ ತಲೆ ಕೆಡಿಸ್ಕೊಳ್ಳಿಲ್ಲ ಮೇಡಮ್, ಅದಕ್ಕೋಸ್ಕರ ನಾನು ಏನು ಮಾಡ್ಲಿಲ್ಲ, ಸುಮ್ನಾದ್ವಿ. ಆಮೇಲೆ ಗೊತ್ತಾಯ್ತು, ಆಮೇಲೆಲ್ಲ ಬಂದ್ಮೇಲೆ ಕರ್ಕೊಂಬಂದ್ ಬಿಟ್ಟಿದ್ರು, ನಾವು ಹೋಗಿದ್ದಾರೆಲ್ಲ ವಾಪಸ್ ಬಂದ್ವಿ. ಬರೋವಷ್ಟೊತ್ತಿಗೆಲ್ಲ ಮುಗ್ದೋಗಿತ್ತಲ್ವಾ. ಮುಂಚೆಗೆ ಈ ಸ್ವಲ್ಪ ದಿವಸ ಈಗ ಒಂದು ನೀವು 2-3 ವರ್ಷದ ಹಿಂದೆಲಿ ನಮ್ಮ ಅಪ್ಪಾಜಿನೇ ಕರ್ಕೊಂಡೋಗಿ ಮಾಡಿಸ್ಕೊಡು ಆಸ್ತಿನ ನಮಗೆ ಅಂತ ಹೇಳೋ ಹೊತ್ತಿಗೆ ಯಾರಿಗೆ ಕೇಳಿದ್ರು? ಆ ನರಸಯ್ಯ ಅನ್ನೋರ್ಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಕೇಳಿದ್ರು. ದತ್ತುಪುತ್ರ, ಆ ಅಜ್ಜಿಯ ದತ್ತುಪುತ್ರ ನಾರಾಯಣ ಕೇಳೋ ಹೊತ್ತಿಗೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅಜ್ಜಿ ಕೈಲಿ ಹೆಬ್ಬೆಟ್ಟು ಹಾಕಿಸ್ಕೊಂಡು ಸುಮ್ನೆ ಪ್ರೂಫ್ ಬೇಕಲ್ವಾ, ಇವ್ರು ಬಂದಿದ್ರು ಅನ್ನೋ ತರನ ಮಾಡಿಸ್ಕೊಡ್ತೀನಿ ಅಂತ ಅವ್ರ ಹೆಸರಲ್ಲೂ ಅವ್ರನ್ನೂ ಸೈನ್ ಹಾಕ್ಸ್ಕೊಂಡಿದ್ದಾರೆ ಮೇಡಮ್. ಈ ತರ ಮಾಡಿರೋದು ಮೋಸ. ಅದ್ರಲ್ಲಿ ಮೊಮ್ಮಗಳು ಸೇರ್ಕೊಂಡಿದ್ದಾಳೆ. ಒಬ್ಬ ಮೊಮ್ಮಗ, ಯಾರು ಮೊಮ್ಮಗಳು ಅಂದ್ರೆ? ಸ್ವಂತ ನಮ್ಮ ಅಕ್ಕ, 4ನೇವಳು ಇದ್ದಾಳೆ. 3ನೇವಳು ನಮ್ಮ ಅಕ್ಕ ಇದ್ದಾಳೆ ಒಬ್ಳು, ಅವಳು ಇದ್ದಾಳೆ. ಮತ್ತೆ ನಮ್ಮ ಅಕ್ಕನ ಗಂಡ ರಾಜೇಶ್, ಮಂಗಳಮ್ಮ, ಅವರು ಇಬ್ರು ಸೇರ್ಕೊಂಡಿದ್ದಾರೆ ಜೊತೆಲಿ. ಅವರು ಸಪೋರ್ಟ್ ಮಾಡಿ ಅವ್ರಿಗೇನ್ ಸಿಗುತ್ತೆ ಅದರಿಂದ? ಇಲ್ಲೇನಿಲ್ಲ, ಅವರೇ ತಗೋಬೋದಾಯ್ತು ಮೇಡಮ್, ನಮ್ಗೇನಿಲ್ಲ. ನಾವ್ ಹೇಳ್ತಾ ಇರೋದೇನು, ಮೊಮ್ಮಗಳಾಗಿ ನಾವ್ 5 ಜನ ಇದೀವಿ, ನಾವ್ ಯಾರಾದ್ರೂ ತಗೊಂಡಿದ್ರೆ ಆಗ್ತಾ ಇತ್ತಲ್ವಾ, ಬೇರೆಯವ್ರಿಗೆ ಬರ್ಸ್ಕೊಡೋ ಅಂತದ್ ಏನಿತ್ತು ಅಲ್ವಾ? ಇವಾಗ ಅಜ್ಜಿ ಆಸ್ತಿ ಇವಾಗ ನೋಡ್ಕೊತಾ ಇರೋದು ಅಪ್ಪ, ಅಪ್ಪನ ಜೊತೆಗೆ ಅವ್ರು ತಗೊಂಡಿದ್ರೆ ಇವಾಗ ಅಪ್ಪನ ನೋಡ್ಕೊಂಡು ಅವ್ರು ಇರ್ಬೋದಾಗಿತ್ತು. ಅದನ್ನ ಬಿಟ್ಬಿಟ್ಟು ಬೇರೆಯವ್ರಿಗೆ ಬರ್ಸ್ಕೊಟ್ಟು ಇವಾಗ ಮಾಡೋ ಅಂತದ್ ಏನಿತ್ತು? ಯಾಕೆ ಬರ್ಸ್ಕೊಂಡ್ರು? ನರ್ಸಯ್ಯ ಅವ್ರಿಗೆ ಏನ್ ಸಿಗುತ್ತೆ ಅದರಿಂದ? ಮೇಡಮ್ ಅವರೇ, ನರ್ಸಯ್ಯ ಅವರಿಗೆ ಊರಲ್ಲೇ ನಾವಿರೋದು ಹೇಳ್ತೀನಿ, ಊರಲ್ಲೇ 4-5 ಮನೆ ಇದ್ದೇವೆ. ನಮ್ಮ ಮನೆ ಹತ್ರನೇ 4-5 ಮನೆ ಇದೆ. 4-5 ಸೈಟ್ ನಮ್ಮೂರಲ್ಲೇ ಮಾಡ್ಕೊಂಡಿದ್. ಅದು ಇದ್ದುನೇ ನಮ್ಮ ಅಜ್ಜಿ 13 ಎಕರೆ ಈ ಜಮೀನು ಏನ್ ಬೇಕಿತ್ತು ಮೇಡಮ್. ಅದಕ್ಕೆ ನಾವು ಕೇಳ್ತಾ ಇರೋದು, ನಾವು ಅದಕ್ಕೆ ಕೇಳ್ತಾ ಇರೋದು. ಇಷ್ಟೆಲ್ಲ ಇದು ಅಧ್ಯಕ್ಷ ಆಗಿದ್ದೀನಿ ಅಂತ ಹೇಳಿ ನೀವ್ ಏನ್ ಮಾಡ್ಕೊಳಕ್ ಆಗುತ್ತೆ ಅಂತ ಹೇಳಿದ್ರು ಮೇಡಮ್. ಮಗನೂ ಅಷ್ಟೇ ನಮ್ಮನ್ನ ಮಾನವಾಗಿ ಕೆಟ್ಟದಾಗ ವರಿಷ್ಠಾಗಿ ಬೈದ್ರು ಮೇಡಮ್. ನಿಮ್ ಕೈಲಿ ಏನು? ಎಸ್ ಜಯಮ್ಮ ಅವ್ರೆ, ನಿಮ್ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನೀವೇ ಮಾತನಾಡ್ತಾ ಹೋಗಿ, ಸರಿ ಆದ್ಮೇಲೆ ನಾನು ಹೇಳ್ತೀನಿ. ಅವರು ನಿಮ್ಗೆ ಹೆಂಗಸ್ರು ನೀವೇನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ, ನೀವೇನು ಮಾಡ್ಕೊಳಕ್ಕಾಗಲ್ಲ. ಯಾರು ಹೇಳಿದ್ದು? ನರ್ಸಯ್ಯ. ನರ್ಸಯ್ಯನ್ ಮಗ ಇಬ್ರು. ಮಗ ಏನು? ಅವನದೇನ್ ಇಲ್ಲಿ ಪಾತ್ರ ಏನ್? ಅವರು ಲಾಯರ್ ಅನ್ನೋದಕ್ಕೆ ಅವ್ರ ಮಗ ಲಾಯರ್ ಅವರು. ಅದಕ್ಕೋಸ್ಕರ ನಮ್ಗೆ ಏನು ಆಗ್ತಾ ಇಲ್ಲ ಮೇಡಮ್. ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟು ಕೊಟ್ವಿ. ಕಂಪ್ಲೇಂಟ್ ಕೊಟ್ಟ ಮೇಲೆ 4 ದಿವಸ ನಮ್ಮನ್ನ ಅಲ್ಸಿದ್ದಾರೆ ಪೊಲೀಸ್ ಸ್ಟೇಷನ್. 4 ದಿವಸ ಅಲ್ಸಿ ಆಮೇಲೆ 4 ದಿವಸ ಆದ್ಮೇಲೆ ನೀವು ಇವನ್ನ ಲಾಯರ್ನ ಕರ್ಕೊಂಡ್ ಬನ್ನಿ ಅಂತಂದ್ರು. ನಾವು ಮೇಡಮ್ ದುಡ್ಡಿಲ್ಲ, ನಾವು ಬಡವರು, ನಾವ್ ಎಲ್ಲಿಂದ ಲಾಯರ್ನ ಕರ್ಕೊಂಡ್ ಬರ್ಲಿ? ಅದಕ್ಕೆ ಏನ್ ಮಾಡಿದ್ರು, ನೀವು ತಗೊಂಡೋಗಿ ನಮ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ನಮಗೆ ಕೊಟ್ಬಿಟ್ರು. ನಾವೆಲ್ಲೂ ಹೋಗ್ಲಿಲ್ಲ ಮೇಡಮ್. ಮತ್ತೆ ಇದು ವಯಸ್ಸಾದವ್ರ ಇದಕ್ಕೆ ನಾವಲ್ಲೂ ಕಂಪ್ಲೇಂಟ್ ಕೊಟ್ವಿ, ಅಲ್ಲೂ ನಮ್ದು ನಡೀಲಿಲ್ಲ. ಅಲ್ಲೂ ನಮ್ದೇನು ನಡೀಲಿಲ್ಲ ಮೇಡಮ್. ಅಲ್ಲೂ ಕೊಟ್ರು, ಅಲ್ಲೂ ಅವ್ರ ಹೆಸರಿಗೆ ಮಾಡಿಸ್ಕೊಂಡ್ಬಿಟ್ಟಿದಾರೆ, ನೀವೇನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಮೇಡಮ್. ಯಾರ್ಯಾರ ಹತ್ರ ಹೋದ್ರಿ ಹಿಂಗೆ ಸಮಸ್ಯೆ ಆಗ್ತಾ ಇದೆ ಅಂತ? ಯಾರ್ಯಾರ ಹತ್ರ? ಪೊಲೀಸ್ ಸ್ಟೇಷನ್ಗೆ ಹೋದ್ರಿ, ಏನಾಯ್ತು? ಅಲ್ಲೂ ಏನು ನಮ್ದು ನಡೀಲಿಲ್ಲ ಮೇಡಮ್. 4 ದಿವಸ ತಿರ್ಗಿಸಿದಾರೆ ನಮ್ಮನ್ನ ಪೊಲೀಸ್ನವ್ರು. ಒಂದು ಏನ್ ಹೇಳಿದ್ರು? ಅವ್ರು ಬಂದ್ಮೇಲೆ ಬನ್ನಿ ಅಂತಾನೆ. ನರ್ಸಯ್ಯ ಮತ್ತೆ ಅವ್ರ ಮಗ ಬಂದ್ಮೇಲೆ ಲಾಯರ್ ಕರ್ಕೊಂಡ್ ಬರ್ತಾ ಇದ್ದಾರೆ, ಅವ್ರು ಬಂದ್ಮೇಲೆ ಬನ್ನಿ ಅಂತ ಹೇಳಿ ತಿರ್ಗಿಸಿ ನಮ್ಮ 4 ದಿವಸ ಮೇಡಮ್. ಚಿಕ್ಕ ಮಗುನ ಹಿಡ್ಕೊಂಡು ತಿರ್ಗಿದೀನಿ ನಾನು. ನೀವು? ಮತ್ತೆ ನಮ್ಮ ಅಕ್ಕ, ಇನ್ನೊಬ್ರು ನಮ್ಮ ಅಕ್ಕ, ಇವ್ರು ಮತ್ತೆ ನನ್ನ ತಂಗಿ, ನಮ್ಮ ಅಪ್ಪಾಜಿ, ಅಜ್ಜಿ, ಅಮ್ಮ, 4-5 ಜನನು ತಿರ್ಗಿದೀವಿ. ತಿರ್ಗಿ ಆದ್ಮೇಲೆ ನಿಮ್ ಬಾಯಿಗೆ ಬಂದಂಗ ಆಚೆಗೆ ಬಂದ್ ಆದ್ಮೇಲೆ ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ರಿ, ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಯಾರು? ನರ್ಸಯ್ಯ. ಏನ್ ಮಾಡ್ಕೊಂತೀರಾ ನೀವ್ ಹೆಂಗಸ್ರು, ಏನು ಮಾಡಕ್ಕಾಗಲ್ಲ, ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ, ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ರಿ ಅಂತ ಮೇಡಮ್. ಆಮೇಲೆ ಯಾರ ಹತ್ರ ಹೋದ್ರಿ? ಪೊಲೀಸ್ ಹತ್ರ ಹೋದ್ರಿ, ಅಲ್ಲೂ ಆಗ್ಲಿಲ್ಲ? ಅದೇ ಅವಾಗ ಕೇಸ್ ನಡೀತಿತ್ತು ಮೇಡಮ್. ಇನ್ನ ಇದ್ರಲ್ಲ ಅದೇ ವಯಸ್ಸಾದರ್ದು ವೃದ್ಧರ್ದು ಇದೆಯಲ್ಲ, ಅಲ್ಲಿ ಕೇಸ್ ಹಾಕಿದ್ವಿ, ಅದ್ ನಡೀತಿತ್ತು. ಅದು ನಮಗೆ ನೋಟಿಸು ಬಂದಿಲ್ಲ, ಅದ್ರಲ್ಲಿ ಏನೂ ಬಂದಿಲ್ಲ, ನಮಗೆ ನೋಟಿಸೇ ಕೊಟ್ಟಿಲ್ಲ ಅವರು. ಅದು ಏನಾಯ್ತು, ಕೇಸ್ ಏನಾಯ್ತು ಅನ್ನೋದು ನಮಗೆ ಗೊತ್ತಿಲ್ಲ. ನೀವು ಕೇಳ್ಬೇಕಿತ್ತು. ಕೇಳಿದ್ವಿ, ಆಗೋಗಿದ್ಯಮ್ಮ ಇದೆಲ್ಲ ಅಂತ. ಅವ್ರ ವಿರುದ್ಧ ನೀವೇನು ಮಾಡಕ್ಕಾಗಲ್ಲ, ಅವರು ಎಲ್ಲದ್ರಾಗೂ ಮುಂದೆ ಅವರೇ ದೊಡ್ಡ ಲೆವೆಲ್ ಐತೆ ಅವ್ರಿಗೆ. ನೀವೇನು ಮಾಡಕ್ ಆಗಲ್ಲ. ಎಲ್ಲಾದ್ರೂ ಒಬ್ಬನ್ ಮನುಷ್ಯನ್ ಕೇಳಿದ್ರು ನಿಮ್ ಕೈಲಿ ಏನು ಆಗಲ್ಲ ಅಂದ್ರು ಮೇಡಮ್ ಅವರೇ. ಇನ್ನೇನು ಹೇಳಲಿಲ್ಲ ಅವರು. ನಾವ್ ಎಲ್ಲೇ ಹೋಗಿ ಕೇಳಿದ್ರು ಅವನ ವಿರುದ್ಧ ಏನು ಮಾಡಕ್ಕಾಗಲ್ಲ ಅಂತಾನೆ ಹೇಳ್ತಾರೆ ಮೇಡಮ್. ಅಲ್ಲ, ನಂಗೊಂದ್ ಪ್ರಶ್ನೆ ಮೂಡುತ್ತೆ. ಈ ನರ್ಸಯ್ಯನ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಆ ವ್ಯಕ್ತಿಗೆ ನಿಮ್ 13 ಗಂಟೆ ಕಟ್ಕೊಂಡು ಅವ್ನ್ಗೆ ಏನಾಗ್ಬೇಕು? ಏನಾದ್ರು ಕಡಿಮೆ ಇದೆಯಾ ಅವ್ನಿಗೆ? ಏನ್ ಒಂದು ಪರಿಸ್ಥಿತಿ, ಫೈನಾನ್ಷಿಯಲ್ ಪರಿಸ್ಥಿತಿ ಏನು? ಬೇಜಾನಿದೆ ಮೇಡಮ್. ಏನೇನಿದೆ? ಎಲ್ಲ ಇದೆ. ಮನೆ, ಊರಲ್ಲಿ ಮನೆ ಇದೆ, ಒಂದ್ ಶೆಡ್ ಇದೆ. ನಮ್ಮನೆ ಹತ್ರನೇ ಒಂದು 2-3 ಮನೆ ತಾಂಡಿದ್ದಾರೆ. ಆಮೇಲೆ ಆ ಕಡೆ ಇನ್ನೊಂದ್ ಸ್ವಲ್ಪ ನನಗ್ ಗೊತ್ತಿರೋದ್ ಹೇಳ್ತಾ ಇದೀನಿ ಮೇಡಮ್ ಅವರೇ, ಅಲ್ಲೇ 3-4 ಸೈಟ್ ಇದೆ. ಮತ್ತೆ ಬೇರೆ ಕಡೆಗೆಲ್ಲ ಹಾಸ್ಟೆಲ್ ಇದೆ, ಹಾಸ್ಟೆಲ್ ನಡೆಸ್ತವ್ರೆ. ಇಷ್ಟೆಲ್ಲ
ಅಷ್ಟಲ್ಲಿದೆ. ಎಷ್ಟೆಲ್ಲ ಇದನ್ನು ಅಜ್ಜಿ 13 ಕುಂಟೆ ಜಮೀನು ಮೋಸ ಏಂತಕ್ ಮಾಡ್ಬೇಕಾಗಿತ್ತು? ಅದೇ ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಕುತ್ಕೊಂಡು ನಮಗೆ ಬಗೆಹರಿಸ್ಕೋಬೋದಿತ್ತು. ಈ ತರ ಮಾಡ್ತಾ ಇದೀನಿ ಬಗೆಹರಿಸ್ಕೊಬೋದಿತ್ತು. ನಿಮ್ ಕೈಲಿ ಆಗಲ್ವಾ, ನಾನ್ ಮಾಡ್ಕೊಂತೀನಿ, ನಿಮ್ಗೆ ಇಷ್ಟು ಕೊಡ್ತೀನಿ ಅಂತ ಮಾತಾಡ್ಬೋದಿತ್ತಲ್ವಾ ಮೇಡಮ್ ಅವರೇ? ಇಷ್ಟೆಲ್ಲ ಮೋಸ ಆಗಿದೆ, ನಮಗೆ ನ್ಯಾಯ ಬೇಕು. ನಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಇದೆ, ನಮ್ಮ ಅಪ್ಪ ಎತ್ತಿ ಇಳಿಸಿ ಹಾರ್ಟ್ ಅಟ್ಯಾಕ್ ಆಗಿದೆ, ನಮ್ಮ ಅಪ್ಪಂಗೆ ಜಮೀನ್ ಬೇಕು. ಎಲ್ಲ ಪ್ರತಿಯೊಂದು ನಮ್ಮ ಅಪ್ಪನೇ ಮಾಡ್ಬೇಕು ಮೇಡಮ್. ಪ್ರತಿಯೊಂದು ಅಜ್ಜಿನ ನೋಡ್ಕೋತಿರೋದೆಲ್ಲ ನಿಮ್ ನಮ್ಮ ಅಪ್ಪಾಜಿನೇ, ಇವಾಗ ನೋಡ್ಕೊತಾ ಇರೋದು ನಮ್ಮ ಅಪ್ಪಾಜಿನೇ. ಒಂದು ದಿವಸನೂ ಬಂದು ನೋಡೋದಿಲ್ಲ, ಯಾರು ನೋಡೋದಿಲ್ಲ. ನಮ್ ಕೈಲೂ ಸಹ ಅವ್ರು ಏನು ಮಾಡ್ಸೋದಿಲ್ಲ, ಅಪ್ಪಾಜಿನೇ ಮಾಡೋದು. ಅಪ್ಪಾಜಿ ಅಮ್ಮ ಬಿಟ್ರೆ ಯಾರು ಮಾಡೋದಿಲ್ಲ ಮೇಡಮ್. ನಾರಾಯಣಪ್ಪ ಅವ್ರನ್ನ ನೋಡ್ಕೋತಾ ಇದ್ದಿದ್ದು ಕೂಡ ಅಜ್ಜಿನೇ. ಅದಕ್ಕೆ ಅವರು ಇವಾಗ ನೋಡ್ಕೋತಾ ಇರೋದು. ಆದ್ರೆ ನಿಮ್ದು ಒಂದು ಮಿಸ್ಟೇಕ್ ಇಲ್ಲಿ ಏನಾಗಿದೆ ಅಂದ್ರೆ ಅವರು ದತ್ತು ತಗೊಂಡಿದ್ದಾರೆ ಅನ್ನೋ ಪ್ರೂಫ್ ಇಲ್ಲ ಮೇಡಮ್. ಅದನ್ನ ಇವ್ರು ಅಡ್ವಾಂಟೇಜ್ ತಗೊಂಡಿದ್ದಾರೆ. ಹೌದು ಮೇಡಮ್. ಅಜ್ಜಿಗೆ ಸೈನ್ ಹಾಕಕ್ಕೆಲ್ಲ ಬರ್ತಿತ್ತಾ? ಇಲ್ಲ, ಹೆಬ್ಬೆಟ್ ಹಾಕೋರು ಅಷ್ಟೇ. ಹೆಬ್ಬೆಟ್ ಹಾಕೋರು. ಇವನು ನರ್ಸಯ್ಯ ಬರ್ಸ್ಕೊಂಡಿರೋದ್ರಲ್ಲಿ ಅವ್ರ ಹೆಬ್ಬೆಟ್ಟಿದೆ. ಅಪ್ಪಾಜಿಗೂ ಸಹ ಹೆಬ್ಬೆಟ್ಟು ಹೊತ್ತಿಸ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಸಾಕ್ಷಿಗೆ ಹಾಕಿದ್ದಾರೆ ಅನ್ನೋ ತರ ಹೆಬ್ಬೆಟ್ಟು ಹೊತ್ತಿಸ್ಕೊಂಡಿದ್ದಾರೆ. ಎಲ್ಲ ಕರ್ಕೊಂಡು ಹೋಗ್ತೀವಿ. ನಮಗೆ ಒಂದು ಸಲ ಹೇಳಿದ್ರು, ನನಗ್ ಗೊತ್ತಿಲ್ಲ, ಕರ್ಕೊಂಡು ಹೋಗಿ ಏನ್ ಮಾಡಿದ್ರು ಅಂತ. ನಿನಗೆ ದುಡ್ಡು ಕೊಡ್ತೀನಿ ಅಂದ್ರು, ಏನು ಎತ್ತ ಅಂತ ಗೊತ್ತಿಲ್ಲ, ಕೊಡ್ತೀವಿ ಅಂತ ಅಂದ್ರು. ಅಷ್ಟಕ್ ಮಾತ್ರ ನನಗೆ ಗೊತ್ತಿಲ್ಲ ಅಂತ ನಮ್ಮ ಹತ್ರನೇ ಕಣ್ಣೂರ್ ಹಾಕಿದ್ರು ನಮ್ಮ ಅಪ್ಪಾಜಿ. ನಮಗ್ ಅವಾಗ ಅದ್ ಗೊತ್ತಾಗಿದೆ ಬಿಟ್ಟು ಅಲ್ಲಿ ಗಂಟ ಗೊತ್ತಾಗಿಲ್ಲ ಮೇಡಮ್. ನನಗೆ ನ್ಯಾಯ ಬೇಕು. ಯಾಕೆಂದ್ರೆ ನಮ್ಮ ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅವ್ರು ನೋಡ್ಕೊಳಾರ ಯಾರು ಇಲ್ಲ. ಅವ್ರಿಗೆ ಅಷ್ಟು ಜಮೀನ್ ಇದ್ರೆ ಒಂಚೂರು ಅವ್ರ ವಯಸ್ಸಾದಾಗ ಅವ್ರಿಗೊಂಚೂರು ಏನಾದ್ರು ಮುಂದೆ ಉಪಯೋಗ ಆಗುತ್ತೆ. ಯಾರು ನೋಡ್ಕೊಳಲ್ಲ ಮೇಡಮ್ ಅವ್ರೆ ಇವತ್ತಿನ ಕಾಲದಲ್ಲಿ. ಅವ್ರಿಗೆ ಅಷ್ಟಿದ್ರೆ ಅವ್ರಿಗೆ ಬೇಕಾಗಿರೋದು ಅಷ್ಟು, ನಮಗೆ ಬೇಕಾಗಿರೋದು ಅಷ್ಟೊಂದು ಮಾಡ್ಕೊಡಿ, ಇಷ್ಟೇ ನಾನು ಕೇಳ್ಕೊಳೋದು. ಅವ್ರ ಆಸ್ತಿ ಮಾಡಿಸ್ಕೊಂಡಿದ್ದಾರೆ ಅಂತಾನೆ ನಮಗೆ ಗೊತ್ತಿಲ್ಲ ಮೇಡಮ್. ಯಾವಾಗ ಗೊತ್ತಾಯ್ತು? ನಮಗೆ ನೋಟಿಸ್ ಬಂದಾಗ್ಲೇ ನಮಗೆ ಗೊತ್ತಾಗಿರೋದು. ಏನಂತ 3 ಲಕ್ಷ ಕೊಟ್ಟಿದ್ದೀನಿ, ನಾನು 3 ಲಕ್ಷ ಕೊಟ್ಟು ಆಸ್ತಿ ತಗೊಂಡಿದ್ದೀನಿ. ಕೊಟ್ಟಿದ್ದೀನಿ, 10,000 ಕೊಡ್ಬೇಕು, ಇನ್ನು 10,000 ಕೊಟ್ಟು ನೀವು ಬಂದು ನಮ್ಗೆ ಸೈನ್ ಹಾಕಿ ನಾವು ಆಸ್ತಿನ ನಮ್ಮ ಹೆಸರಿಗೆ ಮಾಡ್ಕೊಡಿ ಅಂತ ಅಂದಾಗ್ಲೇ ನಮಗೆ ಗೊತ್ತಾಗಿದ್ದು ಮೇಡಮ್. ನಮ್ಗೆ ಅಲ್ಲಿಗಾರವರೆಗೂ ಗೊತ್ತೇ ಇಲ್ಲ ಮೇಡಮ್. ಏನ್ ಪ್ರೂಫ್ ಅವ್ರು 3 ಲಕ್ಷ ಕೊಟ್ಟಿರಿದ್ದಾರೆ? ಏನಿಲ್ಲ ಮೇಡಮ್, ಏನು ಇಲ್ಲ. ಚೆಕ್ಕು ಇಲ್ಲ ಮೇಡಮ್, ಕೊಟ್ಟಿಲ್ಲ. ಇಲ್ಲ. 3 ಲಕ್ಷ ಕೊಟ್ಟಿದ್ದೀನಿ ಅಂತ ಎಲ್ಲಿ ಹೇಳ್ಕೊತಿದಾರೆ ಅವ್ರು? ಯಾರ ಹತ್ರ ಹೇಳ್ಕೊತಿದ್ದಾರೆ? ನೋಟಿಸ್ ಅಲ್ಲಿ ಇದೆ ಅಷ್ಟೇ, ಹಣ ಬಂದಿಲ್ಲ. ಬೇರೆಯವ್ರ ಹತ್ರನು ನಾನು ಇನ್ನ ಕೊಟ್ಟಿದ್ದೀನಿ, ಅವ್ರಿಗೆ ಸುಳ್ಳು ಹೇಳ್ತಿದ್ದಾರೆ. ನಾನೆಲ್ಲ ಪ್ರತಿಯೊಂದನು ನೋಡ್ಕೊಂತ ಇರೋದು ನಾವೇ ಅಂತ ಬೇರೆಯವ್ರ ಹತ್ರ ಹೇಳ್ಕೊಂಡಿದ್ದಾರೆ ಮೇಡಮ್. ನಮ್ಗೆ ಅದು ಊಹಾಪೋಹ ಬೇಡ ಮೇಡಮ್. ನಮಗ್ ಬೇಕಾಗಿರೋದು ನಮ್ಮ ಅಪ್ಪಾಜಿಗೆ ಆಸ್ತಿ ಬೇಕಷ್ಟೇ. ಈಗ ನ್ಯಾಯ ಇದ್ರೆ ನಮಗೆ ಆಸ್ತಿ ಕೊಡಿಸ್ಬೇಕಲ್ವಾ? ಈಗ ಅಷ್ಟೆಲ್ಲ ಇದ್ದು ಇಷ್ಟೊಂದು ಜಮೀನ್ ಇದ್ದವ್ರಿಗೆ ಇದು 13 ಕುಂಟೆ ಜಮೀನು ಏನ್ ಬೇಕಾಗಿತ್ತು? ಬಂದು ವಿಚಾರಿಸಿ, ಬೇಕಾದ್ರೆ ಎಲ್ಲೆಲ್ಲಿ ಸೈಟ್ ಇದೆ ಎಲ್ಲೆಲ್ಲಿ ಇದೆ ಅಂತ ತೋರಿಸಿ. ನಮ್ಗೆ ಅದ್ ಬೇಕಾಗಿಲ್ಲ. ಅಜ್ಜಿ ಜಮೀನಿಗೆ ಕೈ ಹಾಕಿದ್ಮೇಲೆ ನಮ್ಮ ಅಪ್ಪಾಜಿಗೆ ನ್ಯಾಯ ಬೇಕಷ್ಟೇ, ನಮ್ಗೆ ಇನ್ನೇನು ಬೇಡ ಮೇಡಮ್. ಅಜ್ಜಿನ ಯಾರು ಸಾಕಿದ್ದಾರೆ ಅಂತ ಬಂದ್ ಕೇಳಿ ಮೇಡಮ್. 3 ಜನಕ್ಕೆಲ್ಲ ಗೊತ್ತು. ಅಜ್ಜಿ ಸಾಕಿರೋದು ಯಾರು ಅಂತಾನು ಗೊತ್ತು, ಅಜ್ಜಿ ನೋಡ್ಕೋತಾ ಇರೋದು ಯಾರು ಅಂತಾನು ಗೊತ್ತು. ಎಲ್ಲ ಊರಲ್ಲೆಲ್ಲ ಹೇಳೋದೆಲ್ಲ ನಮ್ಮ ಅಪ್ಪಾಜಿನೇ ಅವಾಗಿಂದ ನೋಡ್ಕೊಂಡಿರೋದು. ಇವ್ರೇನು ನೋಡ್ಕೊಳತಾ ಇಲ್ಲ ಮೇಡಮ್. ಅವರು ತುಮಕೂರಲ್ಲಿ ಇರೋದು, ಇವ್ರು ನೋಡ್ಕೋತಾರ ನಮ್ಮ ಅಪ್ಪಾಜಿ. ಯಾರು ತುಮಕೂರಲ್ಲಿ ಇರೋದು? ನರ್ಸಯ್ಯ ತುಮಕೂರಲ್ಲಿ ಇರೋದು. ಅಲ್ಲಿರೋದು, ಇಲ್ಲಿ ಬಂದು ನೋಡ್ಕೋತಾ ಇದೀನಿ ಅಂತ ಹೇಳ್ತಾ ಇದ್ರು. ಒಂದು ದಿಸ್ಕು ಬಂದ ಅಜ್ಜಿ ನೋಡು ಇಲ್ಲ, ಅವ್ರಿಗೇನು ಮಾಡು ಇಲ್ಲ. ಅವ್ರು ಹೋದ್ರೆ ನಮ್ಮ ಅಪ್ಪಾಜಿ ಕೈಲಿ ಆಗಲ್ಲ. ಹೋದ್ರೆ ನಾವು ಸ್ನಾನ ಮಾಡಿಸ್ಬೇಕು, ಮೊಮ್ಮಕ್ಳು ಯಾರಾದ್ರೂ ಹೋದ್ರೆ ಮಾಡಿಸ್ತೀವಿ. ಇಲ್ಲ ಅಂತಂದ್ರೆ ಅಜ್ಜಿ ಅಪ್ಪನ ಕೈಲಿ ಎತ್ತಕ್ಕಾಗಲ್ಲ, ಅಮ್ಮನ ಕೈಲಿ ಎತ್ತಕ್ಕಾಗಲ್ಲ. ಯಾವಾಗಾದ್ರೂ ಒಂದ್ಸತಿ ನಾವು ಹೋಗ್ತಿರ್ತೀವಲ್ಲ, ವಾರಕ್ಕೆ ಒಂದ್ಸತಿ ಅವಾಗ ಹೋಗ್ಬಿಟ್ಟು ನಾವು ಸ್ನಾನ ಮಾಡಿಸ್ಬಿಟ್ಟು ಬರ್ತೀವಿ. ಅಜ್ಜಿ ಯಾವ ಪರಿಸ್ಥಿತಿಯಲ್ಲಿ ಇದಾರೆ? ಮಾತಾಡ್ತಾರಾ? ಏನು ಇಲ್ಲ ಮೇಡಮ್, ಮಾತಾಡಲ್ಲ. ಅದೊಂದು ಅಡ್ವಾಂಟೇಜ್ ಅವ್ರಿಗೆ. ಅವ್ರ ಆಲೆ 5 ವರ್ಷದಿಂದಾನು ಹಂಗೆ ಇದಾರೆ ಮೇಡಮ್. ಸೊ ಈ ತರದಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಈ ನರ್ಸಯ್ಯನ್ಗೆ ಅಂತ? ಅವರೇ ಅಧ್ಯಕ್ಷ ಅಲ್ಲ ಮೇಡಮ್. ಬೇರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಮೇಡಮ್. ಯಾರು ಇಲ್ಲ, ಎಲ್ಲ ಎದುರ್ಕೋತಾರೆ. ಹೌದು. ಈಗ ನನ್ಗೆ ಇನ್ನೊಂದು ಪ್ರಶ್ನೆ ಮೂಡುತ್ತೆ. ನಿಮ್ಮ ಆಸ್ತಿಯನ್ನು ಕಬಳಿಸೋಕ್ ಮಾತ್ರ ಈ ರೀತಿ ಪ್ರಯತ್ನ ಮಾಡ್ತಾ ಇದಾರಾ ಇವ್ರ ಅಧ್ಯಕ್ಷ ಅನ್ನುವಂತ ದರ್ಪದಿಂದ, ಅಥವಾ ಬೇರೆ ಊರಲ್ಲಿ ಯಾರ್ದಾದ್ರೂ ಮಾಡಿರ್ಬೋದು ಮೇಡಮ್? ನಮಗೆ ಅದು ಗೊತ್ತಿಲ್ಲ, ನಮಗೆ ಅದು ಗೊತ್ತಿಲ್ಲ. ಮಾಡಿರ್ಬೋದು. ಯಾಕೆ ಯಾರು ಹೇಳ್ತಾ ಇಲ್ಲ? ಇಷ್ಟೊಂದು ಆಸ್ತಿ ಇಷ್ಟೊಂದು ಎಲ್ಲ ಬರ್ಬೇಕು ಅಂದ್ರೆ ಕಬಳಿಸಿರ್ಬೋದಲ್ವಾ? ಕಬಳಿಸಿರೋದಕ್ಕೆ ಇಷ್ಟೊಂದು ಒಬ್ಬ ಮನುಷ್ಯಂಗೆ ಇಷ್ಟೊಂದು ಹಾಸ್ಟೆಲ್, ಇಷ್ಟೊಂದು ಸೈಟು, ಇಷ್ಟೊಂದು ಮನೆ ಎಲ್ಲ ತಗೋಬೇಕು ಅಂದ್ರೆ ಇರ್ಬೇಕಲ್ವಾ? ಏನು ಇಲ್ದಲೆ ಹೆಂಗ್ ಮುಂದುವರಿಯಕ್ಕಾಗುತ್ತೆ ಮೇಡಮ್? ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರೋದ್ರಿಂದ ಮೇಡಮ್ ಯಾರು ಹೇಳಕ್ಕೆ ಮುಂದೆ ಬರೋದಿಲ್ಲ. ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷಿಗೆ 3-4 ತಿಂಗಳಿಂದನೇ 15 ಜನ ನಮಗ್ ಬೇಡ, ಇವ್ರು ಸರಿ ಇಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ ಮೇಡಮ್. ಈಗ ಇಳಿಸಿದ್ದಾರೆ. ಈಗ ನಮ್ಮೂರ್ ಕಡೆ ಬರ್ತಾ ಇಲ್ಲ ಮೇಡಮ್. ಅಲ್ಲ, ಯಾಕೆ ಇಳಿಸಿದ್ರು? ಏನೋ ಗೊತ್ತಾಗಿರುತ್ತೆ ಇವ್ರಿಗೆ, ಏನೋ ಗೊತ್ತಾಗಿದೆ ಮೇಡಮ್, ಅದಕ್ಕೆ ಅವಾಗ ಇಳಿಸಿದ್ದಾರೆ ಮೇಡಮ್. ಅಲ್ಲೇ ಗೊತ್ತಾಗುತ್ತಲ್ಲ ಈ ವ್ಯಕ್ತಿ ಎಂತ ನ್ಯಾಯಸ್ಥ ಅಂತ. ಇನ್ನು ಮಗ ಲಾಯರ್, ಅವನಿನ್ನೇನ್ ಲಾಯರ್ ಕೆಲಸ ಮಾಡ್ತಾನೋ ಗೊತ್ತಿಲ್ಲ, ಅವನ್ಗೆ ಲೀಗಲ್ ಆಗಿ ಹೆಂಗೆ ಡೀಲ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಅದೊಂದು ಅಡ್ವಾಂಟೇಜ್ ಇವ್ರಿಗೆ. ಹೌದು ಮೇಡಮ್. ಅವ್ನು ನಿಜವಾಗ್ಲೂ ಲಾಯರ್ ನೆಟ್ಟಿಗೆ ಓದ್ಕೊಂಡು ಲಾಯರ್ ಆಗಿದ್ದಿದ್ರೆ ಅವ್ನು ನ್ಯಾಯ ಕೊಡ್ಸೋನು, ಅಥವಾ ಅವ್ರ ಅಪ್ಪಂಗ್ ಬುದ್ಧಿ ಹೇಳ್ಬೋದಾಗಿತ್ತು. ಹೌದಾ? ಸೊ ಈಗ ಏನ್ ಮಾಡ್ಬೇಕು ಅಂತ ನಿಮ್ಮ ಒಂದು ನಿರ್ಧಾರ? ಏನಿಲ್ಲ ಮೇಡಮ್, ಆ ಆಸ್ತಿ ನಮ್ಮ ಅಜ್ಜಿಗೆ ಬರ್ಬೇಕು, ನಮ್ಮ ಅಪ್ಪನ ಹೆಸರಿಗೆ ಬರ್ಬೇಕು. ಇಲ್ಲ ಅಂತಂದ್ರೆ ಮೊಮ್ಮಗಳಂತ ನಾನಿದೀನಿ, ನನಗೆ ಬರ್ಬೇಕು ಅಷ್ಟೇ.
ಅವ್ರಿಗೆ ಮಾತ್ರ ಹೋಗ್ಬಾರ್ದು ಅಷ್ಟೇ ನಮ್ಗೆ ಹೇಳ್ತಾ ಇರೋದು. ಮೋಸ ಮಾಡಿ ಬರ್ಸ್ಕೊಂಡಿದ್ದಾನಲ್ವಾ. ಈಗ 13 ಗುಂಟೆ ಬಿಟ್ಟು ನಿಮ್ಮ ಹತ್ರ ಏನು? ನಮ್ಮ ಹತ್ರ ಏನು ಇಲ್ಲ ಮೇಡಮ್, ಏನು ಇಲ್ಲ. ಮನೆ ಇದೆಯಾ? ಮನೇನು ನಮ್ಮ ಹೆಸರಲ್ಲಿ ಕಂದಾಯ ಎಲ್ಲ ಬರ್ತಿತ್ತು ಮೇಡಮ್. ಇನ್ನು ಅಧ್ಯಕ್ಷ ಆದ್ಮೇಲೆ ಅದನ್ನ ನಮ್ಗೆ ಅದನ್ನು ಇಲ್ದಂಗ್ ಮಾಡ್ಬಿಟ್ಟವ. ಯಾವ್ದು ಇಲ್ಲ ಮೇಡಮ್. ಯಾರು ಮಾಡಿದ್ದು? ಅವರೇ ಮಾಡಿದ್ದಾರೆ ಮೇಡಮ್. ಈಗ ಅದು ಏನ್ ಮಾಡ್ಯಾರ ಅಂತ ನಮಗೂ ಗೊತ್ತಿಲ್ಲ. ಇತ್ತೀಚೆಗೆ ನಮ್ ಕಂದಾಯ ರಸೀತಿನೂ ಗೊತ್ತಿಲ್ಲ, ಏನು ಬರ್ತಾ ಇಲ್ಲ ಮೇಡಮ್. ನಮ್ಮ ಮನೆದ್ ಬರ್ತಾ ಇಲ್ಲ, ನಮ್ಮ ಅಪ್ಪಾಜಿ ಮನೆದ್ ಬರ್ತಾ ಇಲ್ಲ. ಏನ್ ಮಾಡಿದಾರ ಗೊತ್ತಿಲ್ಲ. ಅದೇ ಇವಾಗ ಏನಾಗೈತೆ ಗೊತ್ತಿಲ್ಲ. ರಾಜೇಶ್ ಅಂತ ಅಳಿಯ ಇದ್ದಾನಲ್ಲ, ಮಗಳು ಇದ್ದಾಳಲ್ಲ, ಅವ್ರಿಬ್ರು ಅವ್ರ ಜೊತೆ ಸೇರ್ಕೊಂಡು ಏನ್ ಮಾಡಿದಾರೆ ಅಂತಾನೆ ಗೊತ್ತಿಲ್ಲ. ಆ ಮನೆ ಕೆಡವುತ್ತೀವಿ ಅಂದ್ಮೇಲೆ ನಮಗೂ ಗೊತ್ತಾಗಿರೋದು ಏನ್ ಮಾಡಿದಾರೆ ಅಂತ. ಯಾವ ಮನೆ ಕೆಡವುತ್ತಾರಂತೆ? ನಮ್ಮ ಅಪ್ಪಾಜಿ ಇದಾರಲ್ಲ ಹಳೆ ಮನೆ, ಅದನ್ನ ಕೆಡವುತ್ತೀನಿ ಅಂತಂದ್ರು. ನಾವು ಹೋಗಿ ಕೇಳಿದ್ವಿ, ಏನು ಕೆಡವುತ್ತೀರಾ ಅಂತ ಕೇಳಿದ್ಕೆ ನಮ್ಮ ಹೆಸರಿಗೆ ಮಾಡಿಸ್ಕೊಂಡಿದೀವಿ, ಮನೆ ಕಟ್ಕೋಬೇಕು ಅಂದ್ರು. ನಾವ್ 5 ಜನ ಹೆಣ್ಮಕ್ಳು ಇದ್ದು ನಾವ್ ಹೆಂಗೆ ಕೆಡುತ್ತೀರಾ ಅಂತ ಕೇಳಿದ್ಕೆ ನಮ್ಮ ಹೆಸರಿಗೆ ನಾವು ಮಾಡ್ಕೊಂಡಿದೀವಿ, ನಾವ್ ಮಾಡೋದೇನೆ ಅಂತ ಅಂದ್ರು. ಈಗ ನಮ್ಮ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಸೈನ್ ಹಾಕ್ಸ್ಕೊಂಡಿರೋದು ಗೊತ್ತಿಲ್ಲ ನಮ್ಗೆ. ಅದನ್ನು ಹೇಳಿಲ್ಲ. ಅದನ್ನು ನಮ್ಮ ಅಪ್ಪಾಜಿಯಿಂದಾನೆ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಕಿತ್ಕೊಂಡಿದ್ದಾರೆ. ನಿಮ್ಮ ಅಪ್ಪಾಜಿ ಹೆಸರಲ್ಲಿ ಯಾವ್ದು ಬೇರೆ ಆಸ್ತಿಗಳು? ಎಲ್ಲೂ ಇಲ್ಲ. ಈಗ ನಿಮ್ಗೆ ಏನಾದ್ರು ಭಾಗ ಬರ್ಬೇಕು ಅಂದ್ರೆ ಆ ಅಜ್ಜಿದ ಏನಿದೆ ಅದರಿಂದಾನೇ ಭಾಗ ಬರ್ಬೇಕು ಅಷ್ಟೇ ಮೇಡಮ್. ಈಗ ಅಪ್ಪಾಜಿನೂ ನೋಡ್ಕೊಳಾರ ಯಾರು ಇಲ್ಲ. ನನಗೂ ನಮ್ಮ ಮನೆಯವರು ಇಲ್ಲ ಮೇಡಮ್. ಗಂಡ ತೀರೋಗಿದೆ ಅವಾಗ್ಲಿಂದಲೂ ನಾನು ಇಲ್ಲೇನೆ. ನನ್ನ ಅಲ್ಲೇ ಒಂದು 20 ವರ್ಷದಿಂದ ಇಲ್ಲೇ ಇದೀನಿ. ಅವಾಗ್ಲಿಂದ ನಾನು ಗಾರ್ಮೆಂಟ್ಸ್ ಅಲ್ಲಿ ದುಡ್ದು ನಮ್ಮ ಅಪ್ಪ ನಮ್ಮ ಅಮ್ಮನ ನಾನು ಸಾಕಂತ ಇದ್ದೆ. ಇವ್ರು ಬಂದಾಗ ಇವ್ರು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ನಾನ್ ನೋಡ್ಕೊಂತ ಇದೀನಿ. ಇದಕ್ಕೆ ನ್ಯಾಯ ಬೇಕು ನನ್ಗಷ್ಟೇ. ನಮ್ಮ ಅಪ್ಪಾಜಿಗೆ ನ್ಯಾಯ ಬೇಕು. ನಾನು ಹೆಂಗಾದ್ರೂ ಜೀವನ ಮಾಡ್ತೀನಿ, ಅವ್ರಿಗೆ ನ್ಯಾಯ ಬೇಕು ಅಷ್ಟೇ. ಇನ್ ಮಿಕ್ಕಿರೋ ಮಕ್ಳು ಏನಂತಾರೆ? ಅವರು ಎಲ್ಲಾರು ಮೇಡಮ್, ಎಲ್ಲಾರು ನ್ಯಾಯ ಬೇಕು ಅಂತಾನೆ ಕೂತಿರೋದು ಮೇಡಮ್. ಎಲ್ಲಾರು ಒಬ್ರು ಮಾತ್ರ ನರ್ಸಯ್ಯ ಕಡೆ ಪರವಾಗಿದ್ದಾರೆ. ಅವರು ಸೈನ್ ಹಾಕಿದ್ದಾರೆ. ಆಸ್ತಿ ಸಾಕ್ಷಿಗೆ ಅವರು ಸೈನ್ ಹಾಕಿದ್ದಾರೆ. ಸಾಕ್ಷಿಗೆ ಸೈನ್ ಹಾಕಿದ್ದಾರೆ. ಅವ್ರ ಹೆಸರಿಗೆ ಬರ್ಸ್ಕೊಂಡಿಲ್ಲ. ಅವರು ನರ್ಸಯ್ಯ ಇವರು ಆಸ್ತಿನ ನಮ್ಮ ಅಜ್ಜಿ ನರ್ಸಯ್ಯ ಬರ್ಕೊಟ್ಟಿದ್ದಾರೆ ಅಂತ ಹೇಳಿ ಸಾಕ್ಷಿಗೆ ಸೈನ್ ಹಾಕಿದ್ದಾರೆ ಇಬ್ರು. ನಾರಾಯಣಪ್ಪ ಅವ್ರದ್ದು ಸೈನ್ ಇದೆ. ಯಾವಾಗ ಇದು ಆಗಿದೆ ಅಂದ್ರೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಆಸ್ತಿ ನನ್ನ ಹೆಸರಿಗೆ ಬರ್ಕೊಡಿ ಬರ್ಸ್ಕೊಡಕ್ ಏನಾದ್ರು ಒಂದ್ ಸಹಾಯ ಮಾಡಿ ಅಂದಾಗ ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅನ್ನೋ ಕಾರಣಕ್ಕೆ ಸಹಾಯ ಕೇಳಕ್ ಹೋಗಿದ್ದಾಗ ಇವ್ರಿಗೆ ಗೊತ್ತಾಗುತ್ತೆ, ಓ ಇಷ್ಟ ಆಸ್ತಿ ಇದೆ, ಹೆಂಗೋ ಬರ್ಸ್ಕೊಂಡ್ಬಿಡೋಣ ನನ್ನ ಹೆಸರಿಗೆ ಅಂತ. ಅಲ್ಲಾಗಿರೋದು ಇದು. ಹೌದು ಮೇಡಮ್. ಅಂದ್ರೆ ಒಟ್ನಲ್ಲಿ ಅದೇ ಅಮಾಯಕರು ಅನ್ನೋದನ್ನ ಚೆನ್ನಾಗಿ ಇವರು ಏನು ಮಾಡಕ್ಕಾಗಲ್ಲ, ಇವ್ರ ಹತ್ರ ಏನು ಇಲ್ಲ, ದುಡ್ಡು ಕಾಸು ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಈ ತರ ಮಾಡಿದ್ದಾರೆ. ನಿಮ್ ಕೈಲಿ ಏನು ಆಗಲ್ಲ ಅಂದಿದ್ದಾರೆ ಮೇಡಮ್. ನಿಮ್ ಕೈಲಿ ಏನೇನು ಮಾಡ್ಕೊಳಕ್ ಆಗಲ್ಲ, ಅದನ್ನ ಬಿಡಿಸ್ಕೊಳೋದಕ್ಕೂ ಆಗಲ್ಲ, ಏನು ಮಾಡೋದು. ನಮ್ಗೆ ಅಜ್ಜಿಗೆ ನ್ಯಾಯ ಬೇಕು. ಅಪ್ಪ ಇಷ್ಟು ವರ್ಷ ಸಾಕಿರೋದಕ್ಕೆ ಅವ್ರಿಗೆ ನ್ಯಾಯ ಬೇಕು. ಅಪ್ಪ ಏನಂತಾರೆ? ಅಪ್ಪ ಎಲ್ಲಾನು ನಮ್ಮ ವಿರುದ್ಧವರೆಗೆ ಬೇಕು ಅಂತಾರೆ ಮೇಡಮ್. ಇಷ್ಟೆಲ್ಲ ನೋಡ್ಕೊಂತ ಇದಾರಲ್ವಾ. ನಿಮ್ ಮಕ್ಕಳು ಏನ್ ಮಾಡ್ತಿರೋ ನನ್ಗೆ ಅದೇ ನೀವೇ ಮಾಡ್ಬಿಡ್ರಿ ಅಷ್ಟೇ. ಇದಕ್ಕೆ ಇನ್ವಾಲ್ವ್ ಆಗಲ್ಲ, ಅವ್ರಿಗೆ ಓಡಾಡಕ್ ಆಗಲ್ಲ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಪ್ಪನಿಗೆ. ಅದಕ್ಕೆ ನಾವ್ ಏನ್ಕು ನೀವು ತಲೆ ಹಾಕಬೇಡ, ನಾವ್ ನೋಡ್ಕೋತೀವಿ ಅಂತ ನಾವೇ ಹೇಳಿದೀವಿ. ಯಾಕಂತಂದ್ರೆ ಅವ್ರು ಇದರಿಂದ ಟೆನ್ಷನ್ ತಗೊಂಡ್ರೆ ಅವ್ರಿಗೆ ಏನಾರ ಆದ್ರೆ ಅಜ್ಜಿ ನೋಡ್ಕೊಂಡವ್ರು ಬೇಕು. ಇವಾಗ ಅಲ್ಲಿ ಮನೇಲೂ ಯಾರು ಇಲ್ಲ ನೋಡ್ಕೊಂಡವ್ರು. ಅವ್ರು ದುಡಿಬೇಕು ತಿನ್ಬೇಕು ಮೇಡಮ್. ನಾವು ಇಲ್ಲಿ ದುಡಿಬೇಕು ತಿನ್ಬೇಕು. ಈಗ ನಾವ್ ಎಲ್ಲಿಂದ ತರಬೇಕು? ಅದಕ್ಕೋಸ್ಕರ ನಮ್ಮ ಅಪ್ಪಾಜಿ ನೀನೇನು ಟೆನ್ಷನ್ ತಗೋಬೇಡ, ನಾವ್ ಇದೀವಿ, ನಾವ್ ನೋಡ್ಕೋತೀವಿ 5 ಜನ ಅಂತ ಹೇಳಿದೀವಿ. ನಮ್ಮ ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆದಾಗ್ಲೂ ಯಾರು ಬಂದ್ ನೋಡಿಲ್ಲ. ಅಧ್ಯಕ್ಷ ನರ್ಸಯ್ಯನು ಯಾರು ಬಂದ್ ನೋಡಿಲ್ಲ ಮೇಡಮ್. ಏನಾದಾಗ್ಲೂ ಬಂದ್ ನೋಡಿಲ್ಲ. ಈಗ ಅಜ್ಜಿಗೆ ಅವಾಗಿಂದನೂ ಮಾತು ಬರ್ತಾ ಇರ್ಲಿಲ್ವಾ? ಇವಾಗ ಈ ಆಸ್ತಿ ಅವರು ಮಾಡಿಸ್ಕೊಂಡ್ರಲ್ವಾ, 13 ಗುಂಟೆ ಪರ್ಚೇಸ್ ಮಾಡಿದ್ರಲ್ವಾ, ಆ ಟೈಮಲ್ಲಿ ಹೆಂಗೆ ಅವ್ರು ಅವಾಗ್ಲೂ ಮಾತಾಡ್ತಿರ್ಲಿಲ್ಲ, ಮಾತೇ ಬರ್ತಿರ್ಲಿಲ್ಲ. 5 ವರ್ಷದಿಂದಾನೇ ಹಿಂಗೆ ಇದಾರೆ ಮೇಡಮ್. 5 ವರ್ಷದಿಂದಾನೇ ಹಿಂಗೆ ಇದಾರೆ ಅವರು. ಈಗ 90-95 ವರ್ಷ. 5 ವರ್ಷದಿಂದಾನೇ ಇದೇ ತರ ಇದಾರೆ ಅವರು. ಇವಾಗ ಫುಲ್ ಅಂದ್ರೆ ಈಗ ಏನೂ ಇಲ್ವೇ ಇಲ್ಲ. ಸ್ವಲ್ಪ ಜ್ಯೂಸ್ ಕುಡಿತಾರೆ ಅಷ್ಟು ಬಿಟ್ರೆ ಇನ್ನೇನು ಇದಿಲ್ಲ. ಸುಮ್ನೆ ಹಿಂಗೆ ಮಲಗಿರ್ತಾರೆ ಅಷ್ಟೇ ಅಜ್ಜಿ. ಈಗ ಆದ್ರೆ ಒಟ್ನಲ್ಲಿ ನರ್ಸಯ್ಯನ ಹೆಸರಲ್ಲಿ ಇದೆ ಅದೆಲ್ಲ, 13 ಗುಂಟೆನೂ ಕೂಡ ಅವ್ರ ಹೆಸರಲ್ಲಿ ಇದೆ. ಅದನ್ನ ನೀವು ಇವ್ರ ಹೆಸರಿಗೆ ವಾಪಸ್ಸು ಅಜ್ಜಿ ಹೆಸರಿಗೆ ಆಗ್ಬೇಕು. ಹೌದು. ಈಗ 3 ಲಕ್ಷ ಕೊಟ್ಟವ್ರೆ ಅವರು ಅನ್ನೋದಕ್ಕೆ ಏನು ಸಾಕ್ಷಿ ಇಲ್ಲ. ಪಕ್ಕ ಇದೆ ಮೇಡಮ್. ಅವ್ರ ಲಾಯರ್ನ ಏನಾದ್ರು ನೀವು ಮಾತಾಡ್ಸಿದ್ರ ಇದು ಸರಿನಾ ಅಂತ ಏನಾದ್ರು? ಅವ್ರು ಮಾತಾಡೋ ಅಷ್ಟಿದಿಲ್ಲ ಮೇಡಮ್. ನಮ್ಮನ್ನೇ ಬೈತಾರೆ, ಏನ್ ಮಾಡ್ಕೊಂತೀರಾ ಮಾಡ್ಕೊ ಹೋಗ್ರಿ, ನೀವ್ ಹೆಂಗಸ್ರಿ ಏನು ಮಾಡಕ್ಕಾಗಲ್ಲ ಅಂತ, ಏನು ಕಿತ್ಕೊಳಕ್ ಆಗಲ್ಲ ಅಂತಾರೆ. ಯಾರು? ಮಗ. ಹೌದಾ? ಮಗ ಅಪ್ಪ ಇಬ್ರು. ನಾವ್ ವಯಸ್ಕರ ಇದ್ರ ಹತ್ರ ಹೋದಾಗ ನಮಗೆ ಅವ್ರು ಮಾತು ಬೈದಿರೋದು ಕೇಳಿಸ್ಕೊಳಕ್ ಆಗಿಲ್ಲ ಮೇಡಮ್. ಆ ತರ ಬೈದಿದ್ದಾನೆ. ಅಂದ್ರೆ ನೀವು ಕಂಪ್ಲೇಂಟ್ ಮಾಡಕ್ ಹೋದಾಗ ಅಂತ ಏನೇನಾಯ್ತು ಅಲ್ಲಿ? ಅಲ್ಲಿ ಕೇಳಕ್ ಹೋದಾಗ ನಿಮ್ ಕೈಲಿ ಏನಾಗುತ್ತೆ, ಕೆಟ್ಟದಾಗಿ ಅಂದ್ರೆ ಎಲ್ಲ ದರ್ಪ ಮಾಡ್ತಾ ಇರೋದು ಈ ತರದ್ ಕೆಲಸ, ಅಮಾಯಕರನ್ನ. ಸರಿ, ಅಷ್ಟೆಲ್ಲ ಇದನ್ನು 13 ಕುಂಟೆ ಜಮೀನ್ ಏನ್ ತುಕ್ಬೇಕು? ಇಷ್ಟೆಲ್ಲ ಮಗ ಲಾಯರು ಅಲ್ವಾ, ಅಪ್ಪ ಆಸ್ತಿ ಇಷ್ಟೊಂದಿದೆ, ಇಷ್ಟೆಲ್ಲ ಇದು ಏನ್ ತುಕ್ಬೇಕು ಇತ್ತು? 13 ಗುಂಟೆ ಮಾಡ್ಕೊಂಡಿದ್ ಯಾವಾಗ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದು? ಎಷ್ಟು ತಿಂಗಳಾಯ್ತು?
ಆಯ್ತು ಮೇಡಮ್, ಒಂದೂವರೆ ವರ್ಷ ಆಗಿದೆ. ನಾವು ಲಾಯರ್ ಹತ್ರ ಓಡಾಡ್ತಾನೆ ಇದೀವಿ, ಅಲ್ಲಿ ಇಲ್ಲಿ ನಾವು ಇದ್ ಮಾಡ್ತಾನೆ ಇದೀವಿ. ಆ 13 ಗುಂಟೆ ತಗೊಂಡಾದ್ಮೇಲೆ ಅಲ್ಲಿ ಒಟ್ನಾಗಿ ಏನೇನ್ ಇಲ್ಲಿಗೆ ವರ್ಷದಾಗೆ ಅಜ್ಜಿ ಕರ್ಕೊಂಡೋಗಿತ್ತು. ಕರೆಕ್ಟ್ ಇಲ್ಲಿಗೆ ವರ್ಷ ಅಜ್ಜಿ ಕರ್ಕೊಂಡೋಗಿ 2025ರಲ್ಲಿ ಕರ್ಕೊಂಡೋಗಿ ಸೈನ್ ಹಾಕ್ಸಿ ಮತ್ತೆ ಇಲ್ಲಿಗೆ ವರ್ಷ ಕರೆಕ್ಟ್ ಆಗಿ ವರ್ಷ ಆಯ್ತು. ಏನೇನ್ ಮಾಡ್ಕೊಂಡಿದಾರ 13 ಗುಂಟೆ ಇಟ್ಕೊಂಡವ್ರು? 13 ಕುಂಟೆಲಿ ಅಡಿಕೆ ಗಿಡ ಐತೆ. ಅವ್ರು ಹಾಕೊಂಡಿದಾರ ಆಗ್ಲೇ? ಅದು ಮುಂಚೆನೆ ಇತ್ತು ಅದು, ಅವ್ರೇನ್ ಹಾಕಿಲ್ಲ. ನೀವೇ ಹಾಕಿದ್ರು ನಿಮ್ಮ ಹತ್ರ ಇದ್ದಾಗ? ಮುಂಚೆ ಭಾಗ ಇದೆಲ್ಲ ಬಂತಲ್ಲ, ಅಜ್ಜಿ ತಗೊಂಡಿತ್ತಲ್ಲ ಅವಾಗ್ಲೆಲ್ಲ ಇತ್ತು. ಈಗ ಅವ್ರ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಡೆಸ್ಕೊಂಡು ಹೋಗ್ತಿದ್ದಾರೆ, ಬೇರೆ ನಿಕ್ಕಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವರು ಬರ್ತಾ ಇಲ್ಲ, ನಡೆಸ್ಕೊಂಡು ಹೋಗ್ತಿದ್ದಾರೆ. ಓಕೆ, ಇದಕ್ಕೆ ಏನು ಇವಾಗ ಒಂದ್ ಕಡೆ ಅಮಾಯಕರು ಅನ್ನೋದಕ್ಕೆ, ಆಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ನಾರಾಯಣ್ ಸ್ವಾಮಿ ಅವರು ನಿಮ್ಮ ತಂದೆಗೆ ಸಹಿ ಹಾಕ್ಬಿಟ್ಟಿದ್ದಾರೆ, ಅಜ್ಜಿದು ಹೆಬ್ಬೆಟ್ಟು ಒತ್ತಿಸ್ಕೊಂಡಿದ್ದಾರೆ. ಈಗ ಲೀಗಲ್ ಆಗಿ ಏನೇನೆಲ್ಲ ಪ್ರಯತ್ನಗಳಿದ್ದು ಕಾನೂನು ಬದ್ಧವಾಗಿ ಹೋಗಿ ಇದಕ್ಕೆ ಒಂದು ಅಂತ್ಯವನ್ನ ನೀವು ಪಡ್ಕೋಬೇಕಾಗುತ್ತೆ. ಅದಕ್ಕೆ ಏನೇನು ಪ್ರಯತ್ನ ಪಡ್ತಿದ್ದೀರಾ? ಯಾರು ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಕಾನೂನು ಬದ್ಧವಾಗಿ ಹೋಗಕ್ಕೆ? ಮೇಡಮ್ ಇವಾಗ ಯಾರು ಸಪೋರ್ಟು ಇಲ್ಲ ನಮ್ಗೆ, ಅದಕ್ಕೇನೆ ನಿಮ್ಮ ಹತ್ರ ಬಂದಿದ್ದೀವಿ. ಇವಾಗ ಸಪೋರ್ಟ್ ಯಾರು ಇಲ್ದಿದ್ಕೆ ಮತ್ತೆ ಬಂದಿರೋದು. ಇವಾಗ ಸಪೋರ್ಟ್ ಯಾರು ಇಲ್ಲ ಮೇಡಮ್ ನಮ್ಗೆ, ನಮ್ಗೆ ನಾವೇ ಅಷ್ಟೇ, ಬೇರೆ ಯಾರ ಸಪೋರ್ಟು ಇಲ್ಲ ನಮ್ಗೆ. ಈಗ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡಕ್ ಅವ್ರು ಹೇಳ್ತಾರೆ ನೀವು ದತ್ತುಪುತ್ರ, ಅವ್ರ ಮಗ ಅನ್ನಕ್ಕೇನು ಸಾಕ್ಷಿ ಇಲ್ಲ, ಸೈನ್ ಹಾಕಿದಿರಲ್ಲ ಅಂತ ಅಂತಾರೆ. ಏನ್ ಮಾಡ್ಬೋದು ಅವಾಗ? ಬೇರೆ ಜನ ಎಲ್ಲ ಏನಂತಾರೆ ಈ ನರ್ಸಯ್ಯನ ಒಂದ್ ಪರಿಸ್ಥಿತಿ? ಏನಕ್ಕೆ ಬೇಕಾಗಿತ್ತು ಅಂತ ಕೇಳ್ತಾರೆ. ಹಿಂದೆ ಎಲ್ಲಾನು ಎಂತಕ್ ಬೇಕಾಯ್ತೆ, ಮುಂದೆ ಅವ್ರ ಎದುರಿಗೆ ಯಾರು ಮಾತಾಡಲ್ಲ ಮೇಡಮ್, ಯಾರು ಮಾತಾಡಲ್ಲ. ಇಷ್ಟೇ ನಡೀತಿರೋದು. ಮುಂದೆ ಹಿಂದೆ ಮಾತಾಡ್ತಾರೆ, ಅವನಿಗೆ ಎಂತಕ್ ಬೇಕು, ಮುಂದೆ ಯಾರು ಮಾತಾಡಲ್ಲ ಮೇಡಮ್. ಅಂದ್ರೆ ಪ್ರತಿಯೊಂದಕ್ಕೂ ದುಡ್ಡು ಇರೋದ್ರಿಂದ ಏನಾದ್ರೂ ಬಂದು ಅವರು ಸಹಾಯ ಮಾಡ್ತಾರೆ. ನಮಗ್ ಮಾತ್ರ ಇವತ್ತವರೆಗೋಗಿ ಏನು ಸಹಾಯ ಮಾಡಿಲ್ಲ ಮೇಡಮ್, ಸಹಾಯ ಮಾಡಿಲ್ಲ. ಅಧ್ಯಕ್ಷ ಆದ್ಮೇಲೆ ಏನೇನ್ ಮಾಡಿದಾರ ಅವ್ರ ಊರಿಗೆ? ನಾವು ಊರಿಗೆ ಬೇರೆಯವ್ರಿಗೆಲ್ಲ ಮಾಡಿರ್ಬೋದು, ಊರಿಗೆ ಏನೇನ್ ಮಾಡಾರು ನಾವು ಅದನ್ನ ಅವ್ರವ್ರಿಗೆ ಬೇಕಾದವ್ರಿಗೆ ಮಾಡಿದ್ದಾರೆ. ಊರಿನ ಅಭಿವೃದ್ಧಿಗೆ ಏನ್ ಮಾಡಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ಕೊಂಡು ಏನ್ ಮಾಡಾರ ಗೊತ್ತಿಲ್ಲ ಮೇಡಮ್, ಅವ್ರವ್ರಿಗೆ ಬೇಕಾದವ್ರಿಗೆ ಮಾಡವ್ರಿ. ನಮ್ಗಂತೂ ಅದು ನಾವು ಮಾವನ್ ಮಕ್ಳು ಅಂತಾನು ನಮ್ಗೇನು, ಮಾವನ್ ಮಕ್ಳಾಗ್ಬೇಕು. ನಾವು ಮಾವನ್ ಮಕ್ಳೇ, ಸ್ವಂತ ಮಾವನ್ ಮಕ್ಳೇನೆ, ಏನು ಮಾಡಿಲ್ಲ ನಮ್ಗೆ. ಸರಿ ಸರಿ ಸರಿ, ಓಕೆ, ಥ್ಯಾಂಕ್ ಯು. ಇಬ್ರಿಗೂ ಕೂಡ ನಿಮ್ ಕಷ್ಟನ ನೀವು ಹೇಳ್ಕೊಂಡಿದ್ದೀರಾ. ನಮ್ಮ ಪ್ರಯತ್ನ ಏನಿದೆ ಕಾನೂನು ಬದ್ಧವಾಗಿ ಏನೇನೆಲ್ಲ ಆಗಬೇಕು, ನಮ್ಮ ಪ್ರಯತ್ನ ಕೂಡ ನಾವು ಮಾಡ್ತಾ ಇದೀವಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿಗ್ತೀವಿ.